ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಮಾಧ್ಯಮ ಮತ್ತು ಅಭಿಮಾನಿಗಳಿಂದ ಪುನೀತ್ ಪವರ್ ಸ್ಟಾರ್ ಎಂದು ಕರೆಯಲ್ಪಟ್ಟರು. ನಟನಾಗಿ ಅವರ ಚಲನಚಿತ್ರಗಳು ಪ್ರಾಥಮಿಕವಾಗಿ ಕೌಟುಂಬಿಕ ನಾಟಕಗಳು ಮತ್ತು ಆಕ್ಷನ್ ಚಲನಚಿತ್ರಗಳಾಗಿದ್ದವು. ಆದರೆ PRK ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಅವರು ನಿರ್ಮಿಸಿದ ಚಲನಚಿತ್ರಗಳು ಹಾಸ್ಯ ನಾಟಕ ಪ್ರಕಾರದಾಗಿದ್ದು, ಕುಟುಂಬ ಸಂಬಂಧಗಳ ವಿಷಯ ಮತ್ತು ಸಾಮಾಜಿಕ ಸಂದೇಶಗಳನ್ನು ತಿಳಿಸುವವು. ಅಪ್ಪು, ಅಭಿ, ಆಕಾಶ್, ಅರಸು, ಮಿಲನ, ವಂಶಿ, ರಾಮ್, ಜಾಕಿ, ಹುಡುಗರು, ಪವರ್, ನಟ ಸಾರ್ವಭೌಮ, ಯುವರತ್ನ ಮತ್ತು ಜೇಮ್ಸ್ ಮುಂತಾದ ವಾಣಿಜ್ಯ ಶ್ರೇಣಿ ಯಶಸ್ವಿ ಚಲನಚಿತ್ರಗಳಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಂಡರು. ಅವರ ಕೊನೆಯ ಬೆಳ್ಳಿತೆರೆ ಕಾಣಿಸಿಕೊಂಡ ಸ್ವತಃ ನಟಿಸಿದ ಸಾಕ್ಷ್ಯ ಚಿತ್ರ ನಾಟಕ ಗಂಧದ ಗುಡಿ 28 ಅಕ್ಟೋಬರ್ 2022ರಂದು ಕಾಕತಾಳೀಯವಾಗಿ ಅವರ ಮೊದಲ ಮರಣ ವಾರ್ಷಿಕೋತ್ಸವವನ್ನು ಗುರುತಿಸುವ ಮೂಲಕ ಬಿಡುಗಡೆಯಾಯಿತು. ಅವರು ತಮ್ಮ ಕಾಲದ ಕನ್ನಡ ಚಿತ್ರರಂಗದ ಅತ್ಯಂತ ಪ್ರಸಿದ್ಧ ಸೆಲೆಬ್ರಿಟಿಗಳಲ್ಲಿ ಒಬ್ಬರಾಗಿದ್ದರು ಮತ್ತು ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಲ್ಲಿ ಒಬ್ಬರಾಗಿದ್ದರು. 2012ರಲ್ಲಿ ಅವರು ಕನ್ನಡದ ಕೋಟ್ಯಾಧಿಪತಿ ಗೇಮ್ ಶೋನಲ್ಲಿ ದೂರದರ್ಶನ ನಿರೂಪಕರಾಗಿ ಪಾದಾರ್ಪಣೆ ಮಾಡಿದರು. 28 ವರ್ಷಗಳಿಂದ ಸುಮಾರು 65,000 ಜನರು ನೇತ್ರದಾನ ಮಾಡಿರುತ್ತಾರೆ. ಆದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಮರಣದ ನಂತರ ಅವರ ಸ್ಫೂರ್ತಿಯಾಗಿ ಸುಮಾರು 85,000 ಜನರು ನೇತ್ರದಾನ ಮಾಡಿದ್ದಾರೆ. ಬಾಲ್ಯ ನಟನಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ನಿರ್ದೇಶಕ ವಿ. ಸೋಮಶೇಖರ್ ಅವರು ಪುನೀತ್ ರಾಜ್ಕುಮಾರ್ 6 ತಿಂಗಳ ಮಗುವಿದ್ದಾಗ ಅವರನ್ನು ತಮ್ಮ ಥ್ರಿಲ್ಲರ್ ಚಿತ್ರ ಪ್ರೇಮದ ಕಾಣಿಕೆಯಲ್ಲಿ ತೆರೆಯ ಮೇಲೆ ಸೇರಿಸಿಕೊಂಡರು. ಇದರ ನಂತರ ಪುನೀತ್ 1 ವರ್ಷದವರಿದ್ದಾಗ ಕೃಷ್ಣಮೂರ್ತಿ ಪುರಾಣಿಕ್ ಅವರ ಅದೇ ಹೆಸರಿನ ಕಾದಂಬರಿಯನ್ನು ಆಧರಿಸಿದ ವಿಜಯ್ ಅವರ ಸನಾದಿ ಅಪ್ಪಣ್ಣ ಬಿಡುಗಡೆಯಾಯಿತು. 1978ರಲ್ಲಿ ಮತ್ತೆ ವಿ. ಸೋಮಶೇಖರ್ ಅವರು ತಾಯಿಗೆ ತಕ್ಕ ಮಗ ಎಂಬ ಚಿತ್ರವನ್ನು ನಿರ್ದೇಶಿಸಿದರು. 2 ವರ್ಷಗಳ ನಂತರ ನಿರ್ದೇಶಕರಾದ ದೋರೈ ಭಗವಾನ್ ಅವರು ವಸಂತಗೀತ ಚಿತ್ರದಲ್ಲಿ ಅಪ್ಪು ಅವರಿಗೆ ಶ್ಯಾಮ್ ಪಾತ್ರದಲ್ಲಿ ನಟನೆ ಮಾಡಿಸಿದರು. ಇದಾದ ನಂತರ KSL ಸ್ವಾಮಿ ಅವರ ಪೌರಾಣಿಕ ನಾಟಕ ಭೂಮಿಗೆ ಬಂದ ಭಗವಂತ ಬಿಡುಗಡೆಯಾಯಿತು. BS ರಂಗ ಅವರ ಭಾಗ್ಯವಂತ ಚಿತ್ರದಲ್ಲಿ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಎಂಬ ಮೊದಲ ಜನಪ್ರಿಯ ಗೀತೆಯನ್ನು ಧ್ವನಿಮುದ್ರಿಸಿದರು. ಆ ವರ್ಷ ಪುನೀತ್ ರಾಜ್ಕುಮಾರ್ ರವರು 2 ಹಿಟ್ ಚಿತ್ರಗಳಲ್ಲಿ ಕಾಣಿಸಿಕೊಂಡರು, ಚಲಿಸುವ ಮೋಡಗಳು ಮತ್ತು ಹೊಸ ಬೆಳಕು. 1983ರಲ್ಲಿ ಪೌರಾಣಿಕ ಚಿತ್ರವಾದ ಭಕ್ತ ಪ್ರಹ್ಲಾದ ಮತ್ತು ಐತಿಹಾಸಿಕ ಚಿತ್ರವಾದ 2 ನಕ್ಷತ್ರದಲ್ಲಿ ಕಾಣಿಸಿಕೊಂಡರು. 1984ರಲ್ಲಿ ಅಪ್ಪು ರಾಜ್ಕುಮಾರ್ ಅವರೊಂದಿಗೆ ಥ್ರಿಲ್ಲರ್ ಯಾರಿವನು ಚಿತ್ರದಲ್ಲಿ ನಟಿಸಿದರು ಮತ್ತು ರಾಜನ್ ನಾಗೇಂದ್ರ ಬರೆದ ಕಣ್ಣಿಗೆ ಕಾಣುವ ಹಾಡನ್ನು ಹಾಡಿದರು. ಬಾಲನಟನಾಗಿ ಅವರ ಅತಿ ದೊಡ್ಡ ದಾಖಲೆಯ ಚಿತ್ರ 1985ರಲ್ಲಿ ಎನ್ ಲಕ್ಷ್ಮೀನಾರಾಯಣ್ ನಿರ್ದೇಶಿಸಿದ ಮತ್ತು ಶರ್ಲಿ ಎಲ್ ಅರೋರಾ ಅವರ ಕಾದಂಬರಿಯನ್ನು ಆಧರಿಸಿದ ಬೆಟ್ಟದ ಹೂವು. ತಮ್ಮ ಹದಿಹರೆಯದ ಆರಂಭದಲ್ಲಿ ಅವರು ಶಿವ ಮೆಚ್ಚಿದ ಕಣ್ಣಪ್ಪನಲ್ಲಿ ತಮ್ಮ ಅಣ್ಣ ಶಿವರಾಜ್ಕುಮಾರ್ ಅವರೊಂದಿಗೆ ಚಿಕ್ಕ ಕಣ್ಣಪ್ಪನ ಪಾತ್ರದಲ್ಲಿ ಕಾಣಿಸಿಕೊಂಡರು. ಪುನೀತ್ ಅವರ ಕೊನೆಯ ಬಾಲ್ಯದ ಪಾತ್ರವು ಅವರ ತಂದೆಯೊಂದಿಗೆ ಪರಶುರಾಮ್ನಲ್ಲಿತ್ತು. 1994ರಲ್ಲಿ ಪುನೀತ್ ತಮ್ಮ ಕುಟುಂಬದ ನಿರ್ಮಾಣ ಸಂಸ್ಥೆಯಲ್ಲಿ ವ್ಯವಸ್ಥಾಪಕರಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು. ವ್ಯವಸ್ಥಾಪಕರಾಗಿ ಅವರ ಮೊದಲ ಚಿತ್ರ ರಾಘವೇಂದ್ರ ರಾಜ್ಕುಮಾರ್ ರವರು ನಟಿಸಿರುವ ಗೆಲುವಿನ ಸರದಾರವಾಗಿತ್ತು.